ಒಬ್ಬ ಒಳ್ಳೆ ಸತ್ಯ ಹೇಳೋ ವ್ಯಕ್ತಿಗೂ ಒಬ್ಬ ಸುಳ್ಳು ಹೇಳೋ ವ್ಯಕ್ತಿಗೂ ಇರೋ ವ್ಯತ್ಯಾಸ ಏನು ಗೊತ್ತಾ? ಸತ್ಯ ಹೇಳೋ ವ್ಯಕ್ತಿಗೆ ತುಂಬಾ ಜನ ಫ್ರೆಂಡ್ಸ್ ಇರಲ್ಲ, ಯಾವಾಗ್ಲೂ ಒಬ್ನೇ ಇರ್ತಾನೆ ಹಾಗೂ ತುಂಬಾ ಸೈಲೆಂಟ್ ಆಗಿರ್ತಾನೆ. ಅದೇ ಸುಳ್ಳು ಹೇಳೋ ವ್ಯಕ್ತಿಯ ಸುತ್ತಮುತ್ತಲು ತುಂಬಾ ಜನಗಳಿರ್ತಾರೆ, ಯಾಕಂದ್ರೆ ಜನ ಏನ್ ಕೇಳಬೇಕು ಅಂತ ಬಯಸ್ತಾರೆ ಅದನ್ನೇ ಹೇಳ್ತಾ ಇರ್ತಾನೆ. ಒಬ್ಬ ಸತ್ಯದಿಂದ ಇರೋ ವ್ಯಕ್ತಿ ಅಳದು ಸಹ ಒಬ್ನೇ, ಅದೇ ಸುಳ್ಳು ಹೇಳೋ ವ್ಯಕ್ತಿ 4 ಜನಗಳ ಮುಂದೆ ಹೋಗಿ ಅಳ್ತಾನೆ. ಸತ್ಯ ಅನ್ನೋದು ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೂ ಬೋರಿಂಗ್ ಆಗಿರುತ್ತೆ. ಭಗವದ್ಗೀತೆಯ ಮುಂದಿನ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಹೇಳ್ತಾ ಇದ್ದಾರೆ, ಯಾರ ಮನಸ್ಸು, ಬುದ್ಧಿ, ಶ್ರದ್ಧೆ ಎಲ್ಲವೂ ಕೃಷ್ಣನ ಧ್ಯಾನದಲ್ಲಿರುತ್ತವೆ, ಅವರ ಎಲ್ಲಾ ಸಂದೇಹಗಳಿಗೆ ಉತ್ತರ ಸಿಗುತ್ತದೆ. ಹಾಗೆ ಅವನು ಪರಿಶುದ್ಧನಾಗಿ ಮುಂದೆ ಮುಕ್ತಿ ಮಾರ್ಗದಲ್ಲಿ ಮುನ್ನಡೆಯುತ್ತಾನೆ. ಮುಕ್ತಿ ಎಲ್ಲ ಬೇಡ, ತುಂಬಾ ಹಣ ಮತ್ತೆ ಸುಂದರವಾಗಿರೋ ಹುಡುಗಿ ಸಿಕ್ಕರೆ ಸಾಕು ಅಂತ ಅನ್ಕೊಂಡ್ರೆ ಹೆಚ್ಚು. ಗೂಗಲ್ ಆಫೀಸ್ ಅಲ್ಲಿರೋ ಫೆಸಿಲಿಟೀಸ್, ಫುಡ್ ಇವತ್ತು ತುಂಬಾನೇ ಚೆನ್ನಾಗಿತ್ತು. ಯಾವಾಗ್ಲೂ ನಮ್ಮ ಮ್ಯಾನೇಜರು ನನ್ನ ಜೊತೆಗೆ ಇದ್ರು, ಹಾಗಾಗಿ ತುಂಬಾ ವಿಡಿಯೋ ಮಾಡಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಪ್ರಾಪರ್ ಆಗಿ ವಿಡಿಯೋ ಮಾಡಿ ಆಫೀಸಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ. ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಏನಾದ್ರೂ ಕೇಳದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ DM ಅಲ್ಲಿ ಕೇಳಿ. ಆಫೀಸ್ ಇಂದ ವಾಪಸ್ ಬಂದು ಜಿಮ್ಮಿಗೆ ಹೋಗಿ ಇವತ್ತು ಹ್ಯಾಮ್ಸ್ಟ್ರಿಂಗ್ಸ್ ವರ್ಕೌಟ್ ಮಾಡಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಬಾಯ್.